ಏನು ಅನ್ನೋದಕ್ಕೆ ಇಂಗ್ಲಿಷಲ್ಲಿ ಏನು? What? ನೀ ಏನು ಅಡುಗೆ ಮಾಡ್ತೀಯಾ? What do you cook? ನೀ ಏನು ಬಡಿಸ್ತೀಯಾ? What do you serve? ನೀನು ಏನು ತಿಂತೀಯಾ? What do you eat? ಯಾವಾಗ ಅನ್ನೋದಕ್ಕೆ ಇಂಗ್ಲಿಷಲ್ಲಿ ಏನು? When? ನೀನು ಯಾವಾಗ ಫ್ರೆಂಡ್ಸ್ನ ಮೀಟ್ ಮಾಡ್ತೀಯಾ? When do you meet your friends? ನೀನು ಯಾವಾಗ ಬಟ್ಟೆಗಳನ್ನು ತೊಳಿತೀಯಾ? When do you wash your clothes? ನೀನು ಯಾವಾಗ ಕಣ್ಣನ್ನು ಮಿಟಕ್ಸ್ತೀಯಾ? When do you blink your eyes? ದ್ಯಾಟ್ಸ್ ಗುಡ್. ಎಲ್ಲಿ ಅನ್ನೋದಕ್ಕೆ ಏನು? Where? ನೀನು ಎಲ್ಲಿ ಉಳ್ಕೋತೀಯಾ? Where do you stay? ನೀನು ಎಲ್ಲಿ ಮಲ್ಕೋತೀಯಾ? Where do you sleep? ನೀನು ಎಲ್ಲಿ ಇಂಗ್ಲಿಷ್ನ ಕಲ್ತ್ಕೋತೀಯಾ? Where do you learn English? ಯಾಕೆ ಅನ್ನೋದಕ್ಕೆ ಏನು? Why? ನೀ ಯಾಕೆ ಕಿರಿಸ್ತೀಯಾ? Why do you shout? ನೀನು ಯಾಕೆ ಚಿಂತೆ ಮಾಡ್ತೀಯಾ? Why do you worry? ನೀನು ಯಾಕೆ ಬೈತೀಯಾ? Why do you scold? ಎಷ್ಟು ಸರಿ ಅನ್ನೋಕ್ಕೆ ಇಂಗ್ಲಿಷಲ್ಲಿ ಏನು? How many times? ನೀ ಎಷ್ಟು ಸರಿ ಸೆಂಟೆನ್ಸಸ್ನ ಪ್ರಾಕ್ಟೀಸ್ ಮಾಡ್ತೀಯಾ? How many times do you practice sentence? ನೀ ಎಷ್ಟು ಸರಿ ಆನ್ಸರ್ಸ್ನ ಓದ್ತೀಯಾ? How many times do you read answers? ನೀ ಎಷ್ಟು ಸರಿ ಫ್ರೆಂಡ್ಸ್ಗೆ ಕಾಲ್ ಮಾಡ್ತೀಯಾ? How many times do you call your friends? ಗುಡ್. ಎಷ್ಟು ಅನ್ನೋಕ್ಕೆ ಇಂಗ್ಲಿಷಲ್ಲಿ ಏನು? How many? ಓಕೆ. ನೀ ಎಷ್ಟು ಬುಕ್ಸ್ಗಳನ್ನು ಓದ್ತೀಯಾ? How many books do you read? ನೀನು ಎಷ್ಟು ಆನ್ಸರ್ಸ್ನ ಬರೀತೀಯಾ? How many answers do you write? ನೀನು ಎಷ್ಟು ಪ್ಲೇಸಸ್ನ ವಿಸಿಟ್ ಮಾಡ್ತೀಯಾ? How many places do you visit? ದ್ಯಾಟ್ಸ್ ಗುಡ್. ಎಷ್ಟು ಅನ್ನೋದಕ್ಕೆ ಇನ್ನೊಂದು ವರ್ಡ್ ಏನು? How much? ಹೌ ಮಚ್ಗೂ ಹೌ ಮೆನಿಗೂ ಡಿಫ್ರೆನ್ಸ್ ಏನು? How much is for uncountable? How many is for countable? ನೀನು ಎಷ್ಟು ನೀರನ್ನ ಕುಡಿತೀಯಾ? How much water do you drink? ನೀನು ಎಷ್ಟು ನೀರನ್ನ ಚೆಲ್ತೀಯಾ? How much water do you spill? ನೀ ಎಷ್ಟು ನೀರನ್ನ ಸುರಿತೀಯಾ? How much water do you pour? ಹೇಗೆ ಅನ್ನಕ್ಕೆ ಇಂಗ್ಲಿಷಲ್ಲಿ ಏನು? How? ನೀನು ಹೇಗೆ ಸ್ವಿಮ್ ಮಾಡ್ತೀಯಾ? How do you swim? ಎಷ್ಟು ದೂರ ಅನ್ನಕ್ಕೆ ಇಂಗ್ಲಿಷಲ್ಲಿ ಏನು? How far? ಎಷ್ಟು ದೂರ ನೀನು ಓಡ್ತೀಯಾ? How far do you run? ನೀ ಎಷ್ಟು ದೂರ ಟ್ರಾವೆಲ್ ಮಾಡ್ತೀಯಾ? How far do you travel? ನೀ ಎಷ್ಟು ದೂರ ವಾಕ್ ಮಾಡ್ತೀಯಾ? How far do you walk? ಎಷ್ಟು ಹೊತ್ತು ಅನ್ನಕ್ಕೆ ಇಂಗ್ಲಿಷಲ್ಲಿ? How long? ನೀ ಎಷ್ಟೊತ್ತು ಮಲ್ಕೋತೀಯಾ? How long do you sleep? ನೀ ಎಷ್ಟೊತ್ತು ಟ್ರಾವೆಲ್ ಮಾಡ್ತೀಯಾ? How long do you travel? ನೀ ಎಷ್ಟೊತ್ತು ಟಿವಿ ನೋಡ್ತೀಯಾ? How long do you watch TV? ಎಷ್ಟು ಬಾರಿಗೊಮ್ಮೆ ಅನ್ನೋದಕ್ಕೆ? How often? ನೀನು ಎಷ್ಟು ಬಾರಿಗೊಮ್ಮೆ ನೀರು ಕುಡಿತೀಯಾ? How often do you drink water? ನೀನು ಎಷ್ಟು ಬಾರಿಗೊಮ್ಮೆ ಟ್ರಾವೆಲ್ ಮಾಡ್ತೀಯಾ? How often do you travel? ನೀನು ಎಷ್ಟು ಬಾರಿಗೊಮ್ಮೆ ಟಿವಿ ನೋಡ್ತೀಯಾ? How often do you watch TV? ಯಾರನ್ನ ಅನ್ನೋದಕ್ಕೆ? Whom? ನೀ ಯಾರನ್ನ ಇನ್ವೈಟ್ ಮಾಡ್ತೀಯಾ? Whom do you invite? ಯಾರಿಗೋಸ್ಕರ ಅನ್ನಕ್ಕೆ? For whom? ಯಾರಿಗೋಸ್ಕರ ಬಟ್ಟೆಗಳನ್ನ ಪರ್ಚೇಸ್ For ಮಾಡ್ತೀಯಾ? whom do you purchase clothes? ಯಾರ ಬಗ್ಗೆ? About whom? ನೀನು ಯಾರ ಬಗ್ಗೆ ಮಾತಾಡ್ತೀಯಾ? About whom do you talk? ಯಾರ ಜೊತೆ ಅನ್ನೋದಕ್ಕೆ? With whom? ನೀನು ಯಾರ ಜೊತೆ ಡಿಸ್ಕಸ್ ಮಾಡ್ತೀಯಾ? With whom do you discuss? ನೀನು ಯಾರ ಜೊತೆ ಸ್ಟಡಿ ಮಾಡ್ತೀಯಾ? With whom do you study? ಯಾರ ಅನ್ನೋದಕ್ಕೆ? Whose? ನೀನು ಯಾರ ಬುಕ್ನ ಕೊಂಡ್ಕೋತೀಯಾ? Whose book do you purchase? ನೀನು ಯಾರ ಬುಕ್ ಮೇಲೆ ಪೆನ್ನನ್ನ ಇಡ್ತೀಯಾ? On whose book do you keep your pen? ನೀನು ಯಾರ ಬುಕ್ ಬಗ್ಗೆ ಮಾತಾಡ್ತೀಯಾ? About whose book do you talk? ಪರ್ಫೆಕ್ಟ್. ಯಾವ ಅನ್ನೋದಕ್ಕೆ? Which? ಯಾವ ಬುಕ್ಸ್ಗಳನ್ನ ನೀನು ಪರ್ಚೇಸ್ ಮಾಡ್ತೀಯಾ? Which books do you purchase? ನೀನು ಯಾವ ಪುಸ್ತಕದ ಬಗ್ಗೆ ಮಾತಾಡ್ತೀಯಾ? About which book do you talk? ಯಾವ ಲೈಬ್ರರಿಯಿಂದ ಪುಸ್ತಕನ ತಗೊಂಡ್ಬರ್ತೀಯಾ? From which library do you borrow books? ಎಷ್ಟು ಹೊತ್ತಿಗೆ ಅನ್ನೋದಕ್ಕೆ? At what time? ನೀನು ಎಷ್ಟು ಗಂಟೆಗೆ ನಿನ್ನ ಆಫೀಸ್ನ ರೀಚ್ ಆಗ್ತೀಯಾ? At what time do you reach your office? ನೀನು ಎಷ್ಟು ಗಂಟೆಗೆ ಅಡುಗೆ ಮಾಡ್ತೀಯಾ? At what time do you cook? ನೀನು ಎಷ್ಟು ಗಂಟೆಗೆ ಬೆಳಿಗ್ಗೆ ಎದ್ದೇಳ್ತೀಯಾ? At what time do you wake up? ಓಕೆ. ಇದನ್ನ ವಾಟ್ ಟೈಮ್ ಡು ಯು ವೇಕ್ ಅಪ್ ಅಂದ್ರೆ ಅಟ್ ವಾಟ್ ಟೈಮ್ ಬದಲು ಬರೀ ವಾಟ್ ಟೈಮ್ ಅಂತಾನು ಹೇಳ್ಬೋದು. ಯಾವ ಕಾರಣಕ್ಕೆ ಅನ್ನೋದಕ್ಕೆ? For what purpose? ನೀನು ಯಾವ ಕಾರಣಕ್ಕೆ ಸ್ಟಡಿ ಮಾಡ್ತೀಯಾ? For what purpose do you study? ನೀನು ಯಾವ ಕಾರಣಕ್ಕೆ ಇಂಗ್ಲಿಷ್ ಕಲ್ತ್ಕೋತೀಯಾ? For what purpose do you learn English? ನೀನು ಯಾವ ಕಾರಣಕ್ಕೆ ಸಂಪಾದಿಸ್ತೀಯಾ? For what purpose do you earn money? ಯಾವ ರೀತಿಯ ಅನ್ನೋದಕ್ಕೆ? What type of? ನೀನು ಯಾವ ರೀತಿಯ ಬಟ್ಟೆಗಳನ್ನ ಕೊಂಡ್ಕೋತೀಯಾ? What type of clothes do you buy? ನೀನು ಯಾವ ರೀತಿಯ ಬುಕ್ಸ್ಗಳನ್ನ ಓದ್ತೀಯಾ? What type of books do you read? ಯಾರು ಅನ್ನೋದಕ್ಕೆ? Who? ಕ್ಲಾಸಲ್ಲಿ ಯಾರು ಆಕಳಿಸ್ತಾರೆ? Who yawns in the class? ಕ್ಲಾಸಲ್ಲಿ ಯಾರು ಅಚೀವ್ ಮಾಡ್ತಾರೆ? Who achieves in the class? ಕ್ಲಾಸಲ್ಲಿ ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ? Who practices in the class?